ಚುನಾವಣೆ ಆದ 2 ದಿವಸದಲ್ಲಿ ಆಮ್ ಆದ್ಮಿ ಪಾರ್ಟಿ ಘೋಷಣೆ ಮಾಡ್ತು. ಆಮ್ ಆದ್ಮಿ ಪಾರ್ಟಿಯ ಮಿನಿಸ್ಟರು ಗೋಪಾಲ್ ರೈ ಹೇಳಿದ್ರು, ಇನ್ನು ನಮ್ಮದು ಕಾಂಗ್ರೆಸ್ದು ಅಲಯನ್ಸ್ ಮುಗೀತು, ಕೇವಲ ಲೋಕಸಭೆಗೆ ಅಷ್ಟೇ ಇಟ್ಕೊಂಡಿದ್ವಿ, ಇನ್ಮೇಲೆ ಈವನ್ ಡೆಲ್ಲಿ ಎಲೆಕ್ಷನಲ್ಲೂ ನಾವು ಸಪ್ರೇಟಾಗಿ ನಿಲ್ತೀವಿ ಅಂತೇಳಿ ಪಂಜಾಬಲ್ಲಾಗಲೇ ಸಪ್ರೇಟಾಗಿ ನಿಂತು ವಿರೋಧವಾಗಿ ಹೋರಾಡಿದ್ರು. 4ನೇ ತಾರೀಕು ಕೌಂಟಿಂಗ್ ಆಗುತ್ತೆ, 5ನೇ ತಾರೀಕು ಇಂಡಿ ಮೀಟಿಂಗ್ ಕರೀತಾರೆ, ಉದ್ಧವ್ ಠಾಕ್ರೆನೇ ಬರೋದಿಲ್ಲ. ಇದರರ್ಥ ಇಂಡಿ ಅಲಯನ್ಸ್ ಛಿದ್ರವಾಗಲಿದೆ, ಚಿಂದಿಯಾಗಲಿದೆ. ನಮಸ್ತೆ, ಎನ್ ಚಂದ್ರಶೇಖರ್ ಲೈವ್ಗೆ ಸ್ವಾಗತ. ಈ ಕಾಂಗ್ರೆಸ್ ಅವ್ರದ್ದು ಕಾಮಿಡಿ ಭಾಳ ಚೆನ್ನಾಗಿರುತ್ತೆ ರೀ. ಅದಕ್ಕೆ ಪುಟ ಬಿಟ್ಟಂತೆ ಈ ರಾಹುಲ್ ಗಾಂಧಿ ಬೇರೆ ನೋಡಿ, 2014ರಿಂದ 10 ವರ್ಷ ಬಡ್ಕೊಳ್ತಾ ಇದ್ರು ಬಾಯಿ, ವಿರೋಧ ಪಕ್ಷದ ನಾಯಕನ ಸ್ಥಾನ ನಮಗೆ ಕೊಟ್ಟಿಲ್ಲ, ಮೋದಿ ಪ್ರಜಾತಂತ್ರವನ್ನು ನಾಶ ಮಾಡ್ತಾ ಇದ್ದಾರೆ ಅಂತೇಳಿ. ಫಸ್ಟ್ ಆಫ್ ಆಲ್ ವಿರೋಧ ಪಕ್ಷಕ್ಕೆ ಬೇಕಾದಂತಹ ಸೀಟ್ಗಳೇ ಅವ್ರಿಗೆ ಸಿಕ್ಕಿಲ್ಲ ಅಂದಮೇಲೆ ಯಾರು ಕೊಡ್ತಾರೆ? ನೆಹರು ಕಾಲದಲ್ಲೂ ನೆಹರು ಅವರು ಕೊಟ್ಟಿರಲಿಲ್ಲ, 84ರಲ್ಲಿ ರಾಜೀವ್ ಗಾಂಧಿಯವರು ಕೂಡ ವಿರೋಧ ಪಕ್ಷದ ನಾಯಕನ ಸುಮ್ಮನೆ ಕೊಟ್ಟಿರಲಿಲ್ಲ. ಅದೇ ರೀತಿ ಅದು ಏನು ಸಂವಿಧಾನದ ಪ್ರಕಾರ ಏನಿತ್ತು ಅದು ಆಗ್ತಿತ್ತು. ಈ 10 ವರ್ಷ ಕುಣಿತಾ ಇದ್ರು ನಮಗೆ ವಿರೋಧ ಪಕ್ಷದ ಸ್ಥಾನ ಮೋದಿ ಕೊಡಲಿಲ್ಲ ಅಂತೇಳಿ. ಈಗ ಒಂದಷ್ಟು ವಿರೋಧ ಪಕ್ಷ ಸ್ಥಾನ ತಗೊಳ್ಳೋಷ್ಟು ಸ್ಥಾನಗಳು ಬಂದಿದೆ. ಈಗ ವಿರೋಧ ಪಕ್ಷದ ಸ್ಥಾನ ಕೊಡ್ತೀನಿ ಅಂತ ಹೇಳಿದರೆ ಅಣ್ಣ ರಾಹುಲ್ ಗಾಂಧಿ ಎಸ್ಕೇಪ್. ನೋಡಿ, ಮೊನ್ನೆ CWC ಮೀಟಿಂಗ್ ಆಗಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಯುನಾನಿಮಸ್ ಆಗಿ ಡಿಸಿಷನ್ ತೊಗೊಂತು, ರಾಹುಲ್ ಗಾಂಧಿ ಲೀಡರ್ ಆಫ್ ಅಪೋಸಿಷನ್ ಆಗಬೇಕು ಅಂತೇಳಿ, LOP ಆಗಬೇಕು ಅಂತೇಳಿ. ರಾಹುಲ್ ಗಾಂಧಿ 10 ದಿವಸ ಸಮಯ ತೊಗೊಂಡಿದ್ದಾರೆ. 10 ವರ್ಷ ಬಾಯಿ ಬಡ್ಕೊತಾ ಇದ್ರು ಕೊಟ್ಟಿಲ್ಲ ಅಂತೇಳಿ. ಈಗ ಕೊಟ್ಟಾಗ 10 ದಿವಸ ಸಮಯ ತೊಗೊತಾ ಇದ್ದಾರೆ. ಸರಿ, 10 ದಿವಸ ಆದಮೇಲೆ ಏನಾಗ್ಬೋದು? ರಾಹುಲ್ ಗಾಂಧಿ ಒಪ್ಕೊತಾರ? ನನಗೇನೋ ನಂಬಿಕೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ನಾಟ್ ಎ ಸೀರಿಯಸ್ ಪೊಲಿಟಿಷಿಯನ್. ಅವ್ರನ್ನ ಪಾಲಿಟಿಕ್ಸನ್ನು ಯಾವತ್ತೂ ಸೀರಿಯಸ್ ಆಗಿ ತೊಗೊಂಡೇ ಇಲ್ಲ. ಅವ್ರ ಲೈಫು, ಅವ್ರ ಎಂಜಾಯ್ಮೆಂಟು, ಅವ್ರ ಫ್ರೆಂಡ್ಸು, ಅದರೊಳಗಡೆಗೆ ಅವರಿವರ ಒತ್ತಡಕ್ಕೆ ಒಂದಷ್ಟು ರಾಜಕಾರಣ. ಅವರು 2004ರಿಂದನೂ MP ಆಗಿದ್ದಾರೆ. ಅವರ ಪಾರ್ಲಿಮೆಂಟರಿ ಅಟೆಂಡೆನ್ಸ್ ನೋಡಿ, ಸಾಮಾನ್ಯ ಪಾರ್ಲಿಮೆಂಟರಿ ಅಟೆಂಡೆನ್ಸು ಕೇವಲ 15%, ನ್ಯಾಷನಲ್ ಆವರೇಜ್ ಇರೋದು 80%. ಅವರು ಅತ್ಯುತ್ತಮ ಅವರ ಅಟೆಂಡೆನ್ಸ್ ಅಂತ ಹೇಳಿದ್ರೆ 50%. ಅತ್ಯುತ್ತಮ ಅಂದರೆ ಅದೂ ಕೂಡ ನ್ಯಾಷನಲ್ ಆವರೇಜ್ಗಿಂತ ಕಡಿಮೆ, 30% ಕಡಿಮೆ. ರಾಹುಲ್ ಗಾಂಧಿ ಪಾರ್ಲಿಮೆಂಟ್ನ ಯಾವಾಗ ಅಟೆಂಡ್ ಆಗ್ತಿದ್ರು? ಕೇವಲ ಅವರು ಭಾಷಣ ಮಾಡೋ ದಿನಗಳಲ್ಲಿ ಅಷ್ಟೇ ಇದ್ದರು, ಬಿಟ್ಟರೆ ಮಿಕ್ಕಿದ ದಿನದಲ್ಲಿ ಹೋಗ್ತಿರಲಿಲ್ಲ. ಜೊತೆಗೆ ಪ್ರತಿ ಸೆಷನ್ ಬಂದಾಗೆಲ್ಲ ಫಾರಿನ್ನು. ಪಾರ್ಲಿಮೆಂಟ್ ಸೆಷನ್ ಶುರುವಾಗೋದು ರಾಹುಲ್ ಗಾಂಧಿ ವಿದೇಶಕ್ಕೆ, ಪಾರ್ಲಿಮೆಂಟ್ ಸೆಷನ್ ಶುರುವಾಗೋದು ರಾಹುಲ್ ಗಾಂಧಿ ವಿದೇಶಕ್ಕೆ. ಎಲ್ಲಿಗೆ ಹೋಗ್ತಿದ್ರು, ಏನು ಮಾಡ್ತಿದ್ರು, ಒಬ್ಬರಿಗೂ ಗೊತ್ತಾಗ್ತಿರ್ಲಿಲ್ಲ. ಯಾವ ಮೋದಿ, ಅಮಿತ್ ಶಾ, ಯಡಿಯೂರಪ್ಪನವರು, ದೇವೇಗೌಡರು ಅಂದರೆ ಪೊಲಿಟಿಷಿಯನ್ಸು 24 ಗಂಟೆ ರಾಜಕಾರಣನ ಮಾಡ್ತಾ ಇರ್ತಾರೆ. ಅದರಲ್ಲೂ ಮೋದಿಯವರಂತೂ 1 ಗಂಟೆ ಕೂಡ ವಿಶ್ರಾಮ ತಗೊಳ್ದಂಗೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ನಿದ್ದೆ ಮಾಡೋದನ್ನು ಬಿಟ್ಟು. ಅದರಲ್ಲೂ ಮೋದಿಯವರು 24 ಅವರ್ಸ್ ರಾಜಕಾರಣಿಯಾಗಿ ಯೋಚನೆ ಮಾಡ್ತಿರ್ತಾರೆ, ಕೆಲಸಗಳನ್ನ ಮಾಡ್ತಿರ್ತಾರೆ. ಇಂತಹ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಆರಾಮಾಗಿ ಪಾಲಿಟಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಸಾಧ್ಯನಾ? ಈ ರಾಹುಲ್ ಗಾಂಧಿದು ಮೈಂಡ್ಸೆಟ್ಟೇ ಅಷ್ಟು. ರಾಜವಂಶದಿಂದ ಬಂದಿರೋರು ತಾನೇ ಅವರು. ಅವರಿಗೆ ಆ ಸಿಂಹಾಸನ ಮಾತ್ರ ಬೇಕು, PM ಸಿಂಹಾಸನ ಮಾತ್ರ ಬೇಕು. ಅದಕ್ಕೆ ಪಡ್ತಕ್ಕಂಥ ಶ್ರಮ ಬೇಡ. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಂದರೆ, ಈ ಲೀಡರ್ ಆಫ್ ಅಪೋಸಿಷನ್ ಒಪ್ಕೊಂಬಿಟ್ರೆ ಪಾರ್ಲಿಮೆಂಟಲ್ಲಿ ಇರಲೇಬೇಕಾಗುತ್ತೆ, ಸೆಷನ್ ನಡೀಬೇಕಾಗಲ್ಲ ಸಾಮಾನ್ಯವಾಗಿ. ಜೊತೆಗೆ ಏನು ಪಾರ್ಲಿಮೆಂಟ್ರಿ ಕಮಿಟಿಗಳು ಫಾರ್ಮೇಷನ್ ಆಗುತ್ತೆ. ಕೆಲವು ಈಗ CBI ಡೈರೆಕ್ಟರ್ನ ಸೆಲೆಕ್ಟ್ ಮಾಡ್ತಕ್ಕಂಥ ಕಮಿಟಿ, ಅದರಲ್ಲಿ PM ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ ಇರ್ತಾರೆ. ಈ ಥರದಲ್ಲಿ ಅನೇಕ ಕಮಿಟಿಗಳಲ್ಲಿ ಲೀಡರ್ ಆಫ್ ಅಪೋಸಿಷನ್ ಇರಲೇಬೇಕಾಗುತ್ತೆ. ಲೀಡರ್ ಆಫ್ ಅಪೋಸಿಷನ್ನ ಅವರು ಶಾಡೋ ಪ್ರಧಾನಮಂತ್ರಿ ಥರ ಕೆಲಸ ಮಾಡಬೇಕಾಗುತ್ತೆ. ರಾಹುಲ್ ಗಾಂಧಿಗೆ ಆ ಸೀರಿಯಸ್ನೆಸ್ ಆಗಲಿ, ಆ ಶ್ರಮ ಆಗಲಿ, ಆ ಕಮಿಟ್ಮೆಂಟ್ ಆಗಲಿ ಯಾರಿಗೂ ಇಲ್ಲಿವರೆಗೂ ಕಂಡಿಲ್ಲ. ಇಂತಿಪ್ಪ ರಾಹುಲ್ ಗಾಂಧಿ ಬೇರೆ ಎಲ್ಲ ಪಕ್ಷಗಳನ್ನ ಜೊತೆಗೆ ತಗೊಂಡು ಸಮರ್ಥವಾದ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡೋಕ್ಕೆ ಸಾಧ್ಯನಾ?
ಅದನ್ನು ಇಂಡಿ ಅಲಯನ್ಸ್ ಪಕ್ಷದವರು ನಂಬ್ತಾರ ಅದನ್ನು? ಈ ಇಂಡಿ ಅಲಯನ್ಸು ಎಷ್ಟು ದಿವಸ ಗಟ್ಟಿಗೆ ನಿಲ್ಲುತ್ತೆ? ಈಗಾಗಲೇ ಶುರುವಾಗಿದೆ ನೋಡಿ. ಇಂಡಿ ಅಲಯನ್ಸಲ್ಲಿ ಒಬ್ಬನ ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ. ಆದರೆ ಮೋದಿಯವ್ರನ್ನ ಈ ಸರಿ ಸೋಲಿಸಲೇಬೇಕು ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರೂ ಒಟ್ಟಿಗೆ ಕಾಣಿಸ್ಕೊತಾ ಇದ್ರು. ಆದರೆ ಈಗ ಅದು ಕೂಡ ಮುಗೀತು. ಈಗ NDA ಫಾರ್ಮೇಷನ್ ಆಗಿದೆ, ಎಲ್ಲರೂ ಮೋದಿಯವರ ಹಿಂದೆ ನಿಂತಿದ್ದಾರೆ. ಇನ್ನು 5 ವರ್ಷ ಸುಭದ್ರವಾಗಿರುತ್ತೆ ಸರ್ಕಾರ. ಇಂಡಿ ಅಲಯನ್ಸ್ ಕತೆ ಏನು? ಕಾಂಗ್ರೆಸ್ ಕತೆ ಏನು? ನೋಡಿ, ಕಾಂಗ್ರೆಸ್ಸು 9 ರಾಜ್ಯದಲ್ಲಿ ಈ ಸರಿ 0 ಸುತ್ತಿದೆ. 9 ರಾಜ್ಯದಲ್ಲಿ 16 ರಾಜ್ಯಗಳಲ್ಲಿ ಕಳೆದ ಬಾರಿಗಿಂತ ಕಡಿಮೆ ಓಟನ್ನು ತಗೊಂಡಿದೆ. ಕಳೆದ ಬಾರಿನೇ ಕಡಿಮೆ, ಅದಕ್ಕಿಂತ ಕಡಿಮೆ. ಈ ಬಾರಿ ಅದಕ್ಕೆ ಎಲ್ಲೆಲ್ಲಿ ಓಟ್ಗಳು ಬಂದಿದೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಮಿತ್ರ ಪಕ್ಷಗಳ ಹೆಗಲ ಮೇಲೆ ಕೂತ್ಕೊಂಡು ಒಂದಷ್ಟು ಸೀಟ್ಗಳು ಬಂದಿದೆ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿಯಿಂದ ಬಂತು, ತಮಿಳುನಾಡಲ್ಲಿ DMK ಇಂದ ಬಂತು. ಈ ರೀತಿ ಎಲ್ಲಿ ತಾನು ಆಡಳಿತದಲ್ಲಿದೆ. ಹಿಮಾಚಲ ಪ್ರದೇಶದಲ್ಲಿ 0, ಕರ್ನಾಟಕದಲ್ಲಿ ಆಡಳಿತದಲ್ಲಿದೆ, ಡಬಲ್ ಡಿಜಿಟ್ ಮುಟ್ಟಕ್ಕಾಗಲಿಲ್ಲ. ತೆಲಂಗಾಣದಲ್ಲಿ ಆಡಳಿತದಲ್ಲಿದೆ, BJPಗೆ 8 ಸೀಟ್ ಬಂತು. ಮಧ್ಯಪ್ರದೇಶ 0, ವೆಸ್ಟ್ ಬೆಂಗಾಲು 0. ಈ ರೀತಿ ದಿನೇ ದಿನೇ ಕುಸಿತಾ ಇರ್ತಕ್ಕಂಥ ಪಕ್ಷಗಳ ಮೇಲೆ ಹೇಗೆ ಬೇರೆಯವರಿಗೆ ನಂಬಿಕೆ ಬರುತ್ತೆ? ಅದಕ್ಕೇನೆ ಚುನಾವಣೆಯಾದ 2 ದಿವಸದಲ್ಲಿ ಆಮ್ ಆದ್ಮಿ ಪಾರ್ಟಿ ಘೋಷಣೆ ಮಾಡ್ತು. ಆಮ್ ಆದ್ಮಿ ಪಾರ್ಟಿಯ ಮಿನಿಸ್ಟರು ಗೋಪಾಲ್ ರೈ ಹೇಳಿದ್ರು, ಇನ್ನು ನಮ್ಮದು ಕಾಂಗ್ರೆಸ್ದು ಅಲಯನ್ಸ್ ಮುಗೀತು, ಕೇವಲ ಲೋಕಸಭೆಗೆ ಅಷ್ಟೇ ಇಟ್ಕೊಂಡಿದ್ವಿ, ಇನ್ಮೇಲೆ ಈವನ್ ಡೆಲ್ಲಿ ಎಲೆಕ್ಷನಲ್ಲೂ ನಾವು ಸಪ್ರೇಟಾಗಿ ನಿಲ್ತೀವಿ ಅಂತೇಳಿ ಪಂಜಾಬಲ್ಲಾಗಲೇ ಸಪ್ರೇಟಾಗಿ ನಿಂತು ವಿರೋಧವಾಗಿ ಹೋರಾಡಿದ್ರು. ಮಮತಾ ಬ್ಯಾನರ್ಜಿ ಇವನ್ನ ಹತ್ತಿರ ಸೇರಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಕೇರಳದಲ್ಲಿ CPM ಜೊತೆ ಗುದ್ದಾಟ ಇವ್ರದ್ದು. ಅಲ್ಲಿ ಪಿನರಾಯಿ ವಿಜಯನ್ CMನ ಜೈಲಿಗೆ ಹಾಕೋವರೆಗೂ ನಾನು ಬಿಡೋದಿಲ್ಲ ಅಂತೇಳಿ ರಾಹುಲ್ ಗಾಂಧಿ ಅಲ್ಲಿ ಗಲಾಟೆ ಮಾಡ್ತಾರೆ. ಈಗಿರ್ತಕ್ಕಂಥ ಈ ಇಂಡಿ ಅಲಯನ್ಸಲ್ಲಿ ಹೇಗೆ ತಾನೇ ರಾಹುಲ್ ಗಾಂಧಿನ ಲೀಡರ್ ಅಂತ ಒಪ್ಕೊತಾರೆ, ಹೇಗೆ ತಾನೇ ಕಾಂಗ್ರೆಸ್ನ ಲೀಡರ್ ಅಂತ ಒಪ್ಕೊತಾರೆ? 4ನೇ ತಾರೀಕು ಕೌಂಟಿಂಗ್ ಆಗುತ್ತೆ, 5ನೇ ತಾರೀಕು ಇಂಡಿ ಮೀಟಿಂಗ್ ಕರೀತಾರೆ. ಉದ್ಧವ್ ಠಾಕ್ರೆನೇ ಬರೋದಿಲ್ಲ. ಈಗಾಗಲೇ ಒಂದು ವಿಚಾರ ನಡೀತಾ ಇದೆ, ಉದ್ಧವ್ ಠಾಕ್ರೆನೂ NDAಗೆ ಹೋಗ್ತಾರೆ. DMK ಕೂಡ NDA ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದೆ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇದೆ. ಇದರರ್ಥ ಇಂಡಿ ಅಲಯನ್ಸ್ ಛಿದ್ರವಾಗಲಿದೆ, ಚಿಂದಿಯಾಗಲಿದೆ. ಅದಕ್ಕೆ ಮತ್ತೊಂದು ಕಾರಣವೂ ಇದೆ. ಯಾರ್ಯಾರು ಉಪ್ಪು ತಿಂದಿದ್ರಲ್ಲ ಅವರೆಲ್ಲರೂ ನೀರು ಕುಡಿಲೇಬೇಕು. ಈಗಿರ್ತಕ್ಕಂಥ ಮೋದಿ ಹಿಂದೆ ಇರ್ತಕ್ಕಂಥ ಮೋದಿ ಥರ ಇಲ್ಲ, ಉಗ್ರ ರೂಪ ತಾಳಿರ್ತಾರೆ. ಈಗ ಯಾರ್ಯಾರ್ದು ನಂಬರ್ ಬಂದಿದೆ ಅವ್ರದ್ದೆಲ್ಲ ಗತಿ ಏನಾಗಿದೆ ನೋಡಿ. ಕೇಜ್ರಿವಾಲ್ ನಂಬರ್ ಬಂತು, ಜೈಲಿಗೆ ಹೋದರು. ಅವ್ರ ಪಕ್ಷ ಡೆಲ್ಲಿನಲ್ಲಿ 0, ರಾಜಸ್ಥಾನದಲ್ಲಿ 0, ಹರಿಯಾಣದಲ್ಲಿ 0, ಗುಜರಾತಲ್ಲಿ 0, ಪಂಜಾಬ್ ಆಡಳಿತದಲ್ಲಿದ್ದರೂ ಕೇವಲ 3. ಆಮ್ ಆದ್ಮಿ ಪಾರ್ಟಿ ಕತೆ ಮುಗೀತು. BRSನ ಕವಿತಾ ಜೈಲಿಗೆ ಹೋದರು. BRS ಕತೆ ಏನಾಯಿತು? ಇಡೀ ತೆಲಂಗಾಣದಲ್ಲಿ 0. ಹಿಮಂತ್ ಸೊರೇನ್ ಜೈಲಲ್ಲಿದ್ದಾರೆ, ಉಸಿರು ಬಿಡೋಕ್ಕಾಗ್ತಿಲ್ಲ ಪಕ್ಷ ಜಾರ್ಖಂಡಲ್ಲಿ. ಮುಂದೆ ಯಾರ್ಯಾರು ಉಪ್ಪು ತಿಂದು ವಿಜೃಂಭಿಸಿದ್ರಲ್ಲ ಅವರೆಲ್ಲರೂ ನೀರು ಕುಡಿಲೇಬೇಕು. ಭಾಳ ಮಜಾ ಇರುತ್ತೆ ಮುಂದಿನ ದಿನದ ರಾಜಕಾರಣ. ನೋಡ್ತಾ ಇರೋಣ. ನಿಮಗಿನ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ. ನಿಮ್ಮ ಅನಿಸಿಕೆಗಳನ್ನ, ಪ್ರಶ್ನೆಗಳನ್ನ ಕಾಮೆಂಟ್ ಮಾಡಿ. ಮುಂದಿನ ಸಂಚಿಕೆಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ.